ಬೆಳಕು ಕಣ್ಮರೆಯಾದರೂ ಸದಾ ಬೆಳಗುವ ಬೆಳಕು ಚಾರಿತ್ರ್ಯ. ಭೂಮಿ ಮೇಲೆಲ್ಲ ಡಿಸಪಿಯರ್ ಹೋಗ್ಬೋದು. ಬುದ್ಧನ ಹೆಸರು ಕೇಳಿದ್ದೀರಾ? ಜೀವನ ಜೀವಂತವಾಗಿದೆ. ವಿವೇಕಾನಂದರ ಜೀವನ, ರಾಮಕೃಷ್ಣರ ಜೀವನ, ಅದಕ್ಕೆ ನಾವು ಮಾಡ್ತೀವಿ. ಶಾರದಾ ಮಾತೆಯವರು ಯಾವ PhD ಮಾಡಿದ್ರಮ್ಮ? ಶ್ರೀಮಾತೆಯವರು ಎಷ್ಟು ಇನ್ನೋಸೆಂಟ್ ಗೊತ್ತೇನು? ಅವ್ರ ಊರಲ್ಲಿ ಯಾರೋ ಒಂದು ಗಡಿಯಾರ ತಂದಿದ್ರಂತೆ, ಅದಕ್ಕೆ ಕೀ ಕೊಡೋದು ಆಗಿನ ಕಾಲದಲ್ಲಿ. ಆ ಯಾರು ಕೀ ಕೊಡ್ತಾರೋ ಆ ಹೆಣ್ಮಗು ಚಿಕ್ಕಪಟ್ಟ ಪರಿಸ್ಥಿತಿ ಎಲ್ಲ ಬಂದರ್ತ ಹೇಳೋದು, ನೋಡು ಇದುಗಡೆ ಮನೆ ಹೇಳಿದಲ್ಲ ಅವಳು ಎಷ್ಟು ಇಂಟೆಲಿಜೆಂಟ್ ಗೊತ್ತೇನು, ಗಡಿಯಾರ ಕೀ ಕೊಡೋಕ್ಕೆ ಬರುತ್ತೆ ಅವಳಿಗೆ ಅಂತ. ಗಡಿಯಾರ ಕೀ ಕೊಡೋದೇ ಅಷ್ಟು ಅದ್ಭುತ ಆ ಕಾಲದಲ್ಲಿ. ಅಷ್ಟು ಇವತ್ತು ಅರ್ಧ ಜಗತ್ತು ಅವರನ್ನ ಜಗನ್ಮಾತೆ ಅಂತ ಪೂಜೆ ಮಾಡುತ್ತೆ, ತಾಯಿ ಅಂತ ಪೂಜೆ ಮಾಡುತ್ತೆ, ಆದರ್ಶವಾಗಿ ಅವ್ರನ್ನ ತಗೋತೀವಿ. ಯಾಕೆ? ಅವ್ರು ನೋಡೋಕೆ ಏನು ಯಾವುದೋ ಬ್ಯೂಟಿ ಕಾಂಟೆಸ್ಟಲ್ಲಿ ಏನೇನು ಫಸ್ಟ್ ಪ್ರೈಸ್ ಬಂತ, ಯೂನಿವರ್ಸಿಟಿನಲ್ಲಿ ಏನೇನು ಡಿಗ್ರಿ ಸರ್ಟಿಫಿಕೇಟ್ ತಂದ್ರ, ಯಾವ್ದಾರು ಯೂನಿವರ್ಸಿಟಿ ಹೋಗಿ ಮಾತಾಡಿದ್ರೆ ಯಾಕೆ? ಹಳ್ಳಿಯಲ್ಲಿದ್ದು ತನ್ನ ನಿತ್ಯ ಜೀವನವನ್ನು ಅದ್ಭುತ ರೀತಿಯಲ್ಲಿ ಮಾಡಿ ತೋರಿಸಿದರು. ಇವತ್ತು ನಮಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ.